ಅದಕ್ಕೆ ಹೇಳ್ತಾ ಬೆಳಿಗ್ಗೆನೆಲ್ಲ ಸ್ಟಾರ್ಟ್ ಮಾಡಿದ್ವಿ ಯಾಕಪ್ಪ ಅಂತಂದ್ರೆ ಬೆಳಿಗ್ಗೆ 6 ಗಂಟೆಗೆ ಅಂತ ಕೆಲಸ ಸ್ಟಾರ್ಟ್ ಮಾಡಿದಾಳ. ಅದಕ್ಕೆ ಇನ್ನೇನು ಮಾಡಿದಾಳ ಜಲ್ದಿನೇ ಕೆಲಸ ಚಲೋ ಸ್ಟಾರ್ಟ್ ಮಾಡಿದಿಲ್ಲ ಎಲ್ಲ. ಬಟಾಣಿ ಬರ್ತಿದ್ವೆಲ್ಲ ಮಾಡಿದಾಗ ಇಲ್ಲಿ ಹಾಲು ಅದಾವ, ನೋಡಿ ಅನ್ನ ಇದೆ. ಹೊಟ್ಟೆ ಬಿಡೋದು ಅಕ್ಕಿ ರೊಟ್ಟಿ. ಹುಡಿ ಒಳಗಿದ್ದಾಗ 12 ಗಂಟೆಗೆ ಹೇಳ್ತಿದ್ದ, 2 ಗಂಟೆಗೆ ಹೇಳ್ತಿದ್ದ. ಇವಾಗ ಎಷ್ಟು ಜಲ್ದಿ ಎಲ್ಲ ಕೆಲಸ ಮುಗಿಸ್ಕೊಂಡಾಗ ಸ್ವಲ್ಪ ಚೆನ್ನಾಗಿ ಟೈಮ್ 8:00 ನಾನು ಈಗಿದ್ದೇನೆ. ಭಾಳ ಆಸೆಗಿದ್ದೇನೆ ಇವತ್ತು ಬೆಳಿಗ್ಗೆ ಹೋಗ್ಬೇಕಂತೀನಿ ಕೆಲ್ಸಕ್ಕೆ. ಆದ್ರೆ ಇತ್ತು ಬಕ್ರಿ ಇಲ್ಲಾಗಿದ್ದು ಏನು ರಂಜಾನ್ ಹಬ್ಬ ಇತ್ತು, ಅದ್ರ ಸಲುವಾಗಿನ ಜನಾನೇ ಹೋಗಿಲ್ಲ. ನಾನು ಸ್ವಲ್ಪ ಬಿಟ್ಟನೆ ಸುಟ್ಟಿ ಆಗಿದೆ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಮತ್ತು ಮುಂದೆ ನನಗೆ ಯಾವಾಗ ತೋರಿಸ್ಬೇಕು. ಜಸ್ಟ್ ನಾನು ಮುಖ ಕೈಲ ತೊಗೊಂಡ್ಬನ್ನಿ. ಇವಾಗ ನಾಷ್ಟ ಇಷ್ಟ ಮಾಡ್ಕೊಂಬಂದಾಳ, ಏನೇನು ಮಾಡ್ಕೊಂಬಂದಾಳ ಅಂತ ತೋರಿಸ್ತೀನಿ. ಬರೀ ಮಾತಾಡಿ ಬಂದಿಲ್ಲ. ನಾಷ್ಟ ಮಾಡ್ಕೊಂಬಂದಿಲ್ರಿ, ಅಡುಗೆ ಮಾಡ್ಕೊಂಬಂದಿನಿ. ನಾಷ್ಟ ಮಾಡಬೇಕು. ಅದಕ್ಕಿಂತ ಮುಂಚೆ ಕಸ ಪರಿಶಿ ಮತ್ತು ಒಗ್ಯಾನ ಭಾಂಡೆ ಎಲ್ಲನೂ ಅದು ನಾನು ಇವಿಷ್ಟ. ಈಗ ವಾಪಸ್ ನಾವು ಜಳಕ ಮಾಡೋದು ಅಷ್ಟೇ ಐತಿ. ಈಗ ರೊಟ್ಟಿ ಮಾಡಿದ್ದೀನಿ, ಅಕ್ಕಿ ರೊಟ್ಟಿ. ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಆಮೇಲೆ ಮಮ್ಮಿ ಕೊಟ್ಟಿದ್ದ ಚಕ್ಲಿ, ಆಮೇಲೆ ಇದನ್ನ, ಆಮೇಲೆ ಬಟಾಟಿ ಪಲ್ಯ, ಆಮೇಲೆ ಸೌತೆಕಾಯಿ ಮತ್ತು ಚಕ್ಲಿ. ಆಮೇಲೆ ಅಲ್ಲಿ ಅನ್ನ ಐತಿ, ಅನ್ನ ಐತಿ, ಭಾಜಿ ಐತಿ, ರೈಸ್ ಐತಿ, ಇಲ್ಲಿ ನೀರಟ್ಟ ಸಾರು ಅಷ್ಟೇ ಇಲ್ಲ. ತೊಗರಿ ಬೇಳೆ ಬಂದ್ಮೇಲೆ ಸಾರು ಮಾಡೋದು. ಯಾಕಂದ್ರೆ ಇನ್ನೂ ಬೇಳೆ ಅದು ಎಂಥದ್ದಿಲ್ಲ. ಬೇಳೆ ಮತ್ತು ಅಕ್ಕಿದು ತೆಗೆದಿದ್ದೆ, ಅಣ್ಣಕ್ಕಿದ್ವೆಲ್ಲ. ಇನ್ನು ಸತ್ತಿ ಮಾಡೋದು ಭಾಳ ಬಾಕಿ ಐತಿ. ಇವಾಗ ಹೋಗ್ತೇವೆ, ಇನ್ನೊಂದು ತಾಸು ಬಿಟ್ಟು ಹೋಗ್ತೇವೆ ರೀ. ಜಳಕಾಗೆಲ್ಲ ಮಾಡಿ ಅಲ್ಲಿ ಎಲ್ಲ ಹಾಕ್ತೇವೆ. ಬರೀ ಐತಿ ನಾಷ್ಟ ಬಂದು ಹಸು ಭಾಳ ಐತಿ. ಒಬ್ಬರಿಗೆ ಟೇಸ್ಟ್ ಮಾಡಿ ಗೊತ್ತಾನೆ ಹೆಂಗೈತೆ ಅಂತ. ಮಸ್ತ್ ಐತೆ ಅಡುಗೆ ಅಂತೂ ಭಾರಿ ಮಾಡ್ತಾಳೆ. ಈಗಿಂದೆಲ್ಲ ಮೊದಲಿಂದ ಮಸ್ತ್ ಮಾಡ್ತಾಳೆ. ಇದ್ರಿಗೆ ವೆಜ್ಗಿಂತ ನಾನ್ ವೆಜ್ ಮಸ್ತ್ ಮಾಡ್ತಾಳೆ. ಬಟ್ ನಾವು ಈಗ ನಾನ್ ವೆಜ್ ಒಟ್ಟು ಮಾಡಂಗೇನೆ ಎಲ್ಲರಿಗೆ. ಮನೆಯೊಳಗೆ ನಡೆದಿಲ್ಲ ಅಂತಂದ್ರೆ ಜೈನ್ ಮಂದಿರಕ್ಕೆ ಅದಕ್ಕೆ ನಾವು ನಾನ್ ವೆಜ್ ಅದು ನಮಗೂ ಚಲೋ. ನಾನ್ ವೆಜ್ ತಿನ್ಲಿಕ್ಕಂದ್ರು. ಸೊ ನಾನ್ ವೆಜ್ ತಿನ್ನಂಗೇನೂ ಇಲ್ಲ, ಮಾಡಂಗೇನೂ ಇಲ್ಲ, ಬರೀ ವೆಜ್. ಓಕೆ ಗೈಸ್, ನಾಷ್ಟ ಮಾಡಿ ಸಿಗ್ತೀವಂತ. ಇವಾಗ ಎಲ್ಲನೂ ನಾವು ಫ್ರೆಶ್ ಅಪ್ ಆಗಿ ಈಗೆಲ್ಲ ಡ್ರೆಸ್ಸಲ್ಲಿ ತೆಗೆದಿಟ್ಟೇನಿ. ಇನ್ನೇ ಇಷ್ಟು ಮಡಚಿಡಬೇಕು. ಆಮೇಲೆ ಇನ್ನೂ ಇಲ್ಲದಾವ, ಇನ್ನೂ ಮಡಚಿಡ್ಬೇಕು. ನಮ್ಮ ಮನ್ಯಾಗ ಹೋದಾವ ಅವನು ತಂದು ಮಡಚಿಡ್ಬೇಕು. ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಲ್ಯಾಪ್ಟಾಪ್ ಚಾರ್ಜ್ ಹಾಕಾಕಿಟ್ಟಿದ್ದಾನೆ ಸೂರ್ಯ. ಕರೆಂಟ್ ಒಂದಿಲ್ಲ. ಈಗ ಜಳಕಕ್ಕೆ ಹೋಗಿದ್ದಾನೆ. ಆತು ಜಳಕ ಆತು. ಆಮೇಲೆ ದೇವ್ರ ಪೂಜೆ ಮಾಡೀನಿ, ದೀಪ ಅದು ಹಚ್ಚೀನಿ. ಇಲ್ಲೆಲ್ಲ ಅನ್ನ ಮಧ್ಯಾಹ್ನ ಉಣ್ಣಕ್ಕೆ ಬರ್ತೈತಿ. ಅನ್ನ ಪಲ್ಯ ಎಲ್ಲ ಉಳ್ದೈತಿ. ಆಮೇಲೆ ಬಾಂಡೆನೂ ತಿಕ್ಕಿನಿ. ನಮ್ಮ ಸೂರ್ಯ ಅವರು ನೀನೇ 4 ಶರ್ಟ ಆಮೇಲೆ 1 ಟೀ ಶರ್ಟ ಬಂದು ಕೂಳೆ ಅರ್ವಿ ಏನು ಮಡ್ಚಾತಿದ್ದಲ್ಲ ಅವಾಗನ ಒಗ್ಯಾಕಿಟ್ಟನು. ಒಗ್ದಿರ್ಲಿಕ್ಕೆ ನಂಗೆ ಮನ್ಯಾಗ ಅದ್ರ ಸಲ ಒಗ್ಯಾಕಿಟ್ಟಿದ್ದ. ಈಗ ಒಂದು ಬುಟ್ಟಿ ಏನಂತಾರು ಒಂದು ಫುಲ್ ಬಕೆಟ್ ತುಂಬೈತಿ. ಈಗ ಐದು ಒಗ್ಯಾನ ಹೋಗೋದೆ, ನಾಗ ಎಲ್ಲನೂ ಹೋಗೋದು, ಎಲ್ಲನೂ ಆಗೈತೆ. ನನ್ನ ಕೆಲಸ ಪರಿಶಿ ವರ್ಷಿನಿ ಎಲ್ಲನೂ ಆಗೈತೆ. ಈಗ ಏನಿಲ್ಲ, ಈಗ ರೆಡಿಯಾಗಿ ಡಿಮಾರ್ಟಿಗಷ್ಟು ಹೋಗ್ಬೇಕು ನೋಡಿ. ಈಗೆಲ್ಲ ಅರ್ವಿ ಹೋಗ್ಬೇಕು. ಅಲ್ಲೇ ಇದು ಹಗ್ಗದಲ್ಲೇ ಕಟ್ಟಬೇಕಿದ್ದ, ಅದು ಕಟ್ಟಾಗಿ ಜಾಗ ಇಲ್ಲ. ಕಟ್ಟಾಗಿ ಜಾಗ ಐತೇನೋ ನೋಡಿಲ್ಲ ನಾವು. ಮತ್ತು ಅಲ್ಲಿ ಅರ್ವಿ ಹಾಕಕ್ಕೆ ಇದನ್ನಿಲ್ಲ, ನಾನು ಇದನ್ನು ತೊಗೊಂಬಂದಿತ್ತು ಈಗ. ಸೊ ಇದನ್ನು ಕಟ್ಟಬೇಕು. ಗಿಡ್ಡ ಕಟ್ತಾನು, ಗಿಡ್ಡ ಕಟ್ಟಿದ ಮೇಲೆ ಅರ್ವಿ ಹಾಕಕ್ಕೆ ಹೋಗತ್ರಿ.
ಈಗ ಬರೋ ಮಟ್ಟ ವೇಟ್ ಮಾಡ್ಬೇಕು ನಾ. ಚಳಕಾದು ಮಾಡಿ ರೆಡಿಯಾಗಿ ಬಂದು ಮೇಲ್ಗಡೆ ಬಂದೇವ್ರಿ ಇಬ್ಬರು. ಯಾಕಪ್ಪ ಅಂತಂದ್ರೆ ಗಿಡ್ಡಿ ಒಗದಂತಾರ್ರಿ ಎಲ್ಲ ಓನ್ ಹಾಕತ್ತಾಳ. ಇಲ್ಲಿ ನೋಡ್ರಿ ಇಲ್ಲಿ ಈಗ ಎಲ್ಲ ಹಗ್ಗ ಕಟ್ಟಿದ್ದೀವ್ರಿ ಇದನ್ನ, ಅಂದ್ರೆ ಗ್ರಿಪ್ ಸಿಕ್ತೈತ್ಲ ಅದ್ರ ಸಲುವಾಗಿ. ಮತ್ತು ಕೆಳಗಡೆ ಹಾಕೋ ಜಾಗ ಇಲ್ಲ ಸಲ ಮೇಲೆ ಬಂದೀವಿ. ಮತ್ತು ಅವಕ್ಕೆಲ್ಲ ಹಾಕಿದಂಥವಕ್ಕೆಲ್ಲಕ್ಕೂ ಅವು ಹಾರು ಹೋಗ್ಬಾರ್ದಂತ ಕ್ಲಿಪ್ಪು ತಂದೀವಿ. ನೀ ಏನು ಮಾಡ್ತಿ ಕೆಲಸ? ಕ್ಲಿಪ್ ಹಾಕ್ಲ? ಅದ ಕ್ಲಿಪ್ ಹಾಕ್ತೇನೆ ರೀ. ನಾ ಇವಾಗ ಅರ್ವಿ ಒಗದು ಹಾಕಿ ಒಣಗಿ ಹಾಕಿದೆ ಗೈಸ್. ಇಲ್ಲೆಲ್ಲ ಇಷ್ಟುಕೊಂಡು ಅರ್ವಿ ಇಟ್ಟಿದ್ರೆ ಸಾಹೇಬ್ರೆ ಇವೆಲ್ಲ ಹಾರು ಹೋಗ್ಬಾರ್ದು ಕ್ಲಿಪ್ ಹಾಕೊಂಡ್ರಿ. ಹಾಂ, ನೀನು ಹಾಕಿ. ಸೊ ಹೆಂಡತಿಗೆ ಹೆಲ್ಪ್ ಮಾಡ್ಬೇಕಲ್ಲ, ಅದಕ್ಕೆ ಇದು ಮಾಡ್ತಾನ್ರಿ ಗೈಸ್. ಹಂಗೆ ನಡಕ್ ಹಾಕೊಂಡು ಹೋಗಿರೋ ಪಕ್ಕ ಬಿಸ್ತಾವ್ರಿ. ಮತ್ತು ನಾವು ವಾಪಸ್ ಇದನ್ನು ಫಿಟ್ ಅದಾವು. ಹಾಂ, ಹಂಗಿದ್ರೆ ಓಕೆ ನೋಡ್ರಿ. ಹೆಲ್ಪ್ ಮಾಡ್ಲಿಕ್ಕಂತ ನೀವು ನಿಮ್ಮ ಹೆಂಡತಿಗಳಿಗೆ ಅವ್ವಗಳಿಗೆ ಹೆಲ್ಪ್ ಮಾಡಿರಿ, ಅವ್ರಿಗೂ ಒಂದಿಟ್ಟು ಖುಷಿ ಆಗ್ತೈತಿ ಗೈಸ್. ಹಾಕಿದಿ? ಇಷ್ಟೆಲ್ಲ ಅರ್ವಿ ಒಗದು ಹಾಕಿದ್ದೀನಿ. ಒಂದು ದಿನಕ್ಕೆ ಇಷ್ಟುಕೊಂಡು ಅರ್ವಿ ಅಲ್ಲೋ ಗಿಡ್ಡ. ದಿನ ಏನು ಅಷ್ಟಿರಂಗಿಲ್ಲ. ಇಲ್ಲ, ಸ್ವಲ್ಪ ಅರ್ವಿ ಒಗಿವಿದ್ದು ಅದ್ರ ಸಲುವಾಗಿ ಅಷ್ಟಿಲ್ಲ. ಇನ್ನು 3 ರಾತು ಸಾಕು. ಸೊ ಇದೆಲ್ಲ ಮುಗೀತ್ರಿ. ಇದು ನಾವು ತಳಗೆ ಹೋಗ್ತೇವಿ. ತಳಗೆ ಹೋಗಿ ನೀ ಮನೆಗೆ ಹೋಗಿ ಬರ್ತೇನೋ? ಹಾಂ, ಅವ್ರ ಮನೆಗೆ ಹೋಗಿ ಬರ್ತಾನು. ಆಮೇಲೆ ನಾ ಅಷ್ಟು ಮಟ್ಟ ರೆಡಿ ಆಗಲಿ, ರೆಡಿ ಆಗ್ತೀನಿ. ಡಿಮಾರ್ಟಿಗೆ ಹೋಗ್ತೀನಿ. ಡಿಮಾರ್ಟ್ ಒಳಗೆ ಏನೇನು ತೋರಿಸ್ತೀವಿ ರೀ ಗೈಸ್. ನಾವು ಒಂದು ಚಾಕ್ಲೇಟ್ ತೊಗೊಂಡು ಇಷ್ಟುಗಳನ್ನೆಲ್ಲ ಸಂತಿ ಮಾಡ್ಕೊಂಡ್ಬಂದು ಏನು ನೆಸಸರಿ ಏನು ನೀಡ್ ಇರ್ತೈತೆ ಅದಷ್ಟೇ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಇತ್ತು ನಮ್ಮ ಕಡೆ. ಗಿಡ ತೊಗೊಂಬಂದಿದ್ದೆ, ಇದನ್ನು ತೊಗೊಂಬಂದು ಈಗೆಲ್ಲ ಸಂತಿ ಮಾಡ್ಕೊಂಡ್ಬಂದು ಈಗ ಮ್ಯಾಲೆ ಹೋಗಿ ಅರ್ವಿ ತೊಗೊಂಡು ಬರ್ತೈತಿ ಪ್ಲೀಸ್. ಬಾಯ್, ಬರ್ತೀನಿ. ಈಗ ಬರ್ರಿ ಗೈಸ್, ಹೋಗೋಣ. ಫುಲ್ ಎಲ್ಲ ಕತ್ಲದ್ದಂಗೆ ಐತ್ರಿ ಅಲ್ಲಿ. ಫುಲ್ ಎಲ್ಲ ಒಣಗಿದಾವ. ಬಿಸಿಲ ಹಂಗೈತ್ರಿ, ಒಣಗ್ದಿರಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಕಂಡಪಟ್ಟಿ ಬಿಸಿಲು ಅದಾವ. ಅಲ್ಲೇ ಇಟ್ಬಿಡು. ಕ್ಲೈಮೇಟ್ ಅಂತೂ ಮಸ್ತ್ ಐತ್ರಿ. ರೀಲ್ಸ್ ಮಾಡ್ಬೇಕು ಅನ್ಸೈತಿ ಇಲ್ಲಿ ನನಗೆ. ಇಲ್ಲಿದೆಲ್ಲ ಪ್ಲೇಸ್ ಅದು ನೋಡಿ ನಂಗೆ ಪಾರ್ವಾಳ ಸಾಕ್ಬೇಕು ಅನ್ಸೈತ್ರಿ. ಮತ್ತು ಬೈಕ್ ಮೇಲಿಂದ ಡಿಮಾರ್ಟಿಂದ ಬರ್ಬೇಕಾದ್ರೆ ಪಾರಿವಾಳ ನೋಡತ್ತನ್ರಿ. ಈ ಕಡೆ ಮುಂದೆ ಬೈಕ ನೋಡಿ, ಗಾಡಿ ಇದೇನು ರೋಡ ನೋಡತ್ತಿಲ್ಲ, ಬರೀ ಪಾರಿವಾಳ ನೋಡಕೋಂತ ಕುಂತಾನೆ. ನಾನು ಇದ್ದಿದ್ದು ಎಲ್ಲ ಕೊಟ್ಟಿನಿ ರೀ ಮೊನ್ನೆ. ಯಾಕಪ್ಪ ಅಂತಂದ್ರೆ ನಾನು ಇಲ್ಲಿ ಬಂದಿಲ್ಲ, ಬೇರೆ ಮನೆ ಮಾಡ್ಕೊಂಡು ಲಾಗ್ ಹಾಕ್ತಾನೆ ನೋಡ್ರಿ ಎಷ್ಟಿದ್ದು ಅಂತ ಹೇಳಿ. ಅಂದ್ರೆ ಕ್ಲಿಪ್ ಹಾಕ್ತಾನೆ ನೋಡ್ರಿ. ಒಂದು ಒಟ್ಟ ಕೊಡಕ್ಕೆ ಮನಸ್ಸಿರ್ಲಿಲ್ಲ ರೀ. ಮತ್ತು ನಾನು ಇದೆಲ್ಲ ಮನೆ ಬೇರೆ ಮಾಡಿದ್ದಿಲ್ಲ ಅದ್ರ ಸಲುವಾಗಿ. ಮತ್ತು ಮನೆ ಒಳಗೆ ಯಾರು ನೋಡ್ಕೋಕೆ ಹಾಕಿಲ್ಲ, ಅದ್ರ ಸಲುವಾಗಿ ಕೊಟ್ಟಿನಿ ಎಲ್ಲ. ಇಲ್ಲೇ ದೋಸ್ತಿನ ಕಡೆ ಕೊಟ್ಟೇನಿ ರೀ. ಅವಾಗ ಹೋಗಿ ನೋಡಬೇಕು. ಸಂತಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಅದು ಎಲ್ಲ ತಂದೂರಿ ಮೇಲಿನವ. ಇವಾಗ ಸಂತಿ ಎಲ್ಲ ಹಾಕಿಡತ್ತೇವೆ ರೀ ಡಬ್ಬಿ ಒಳಗೆ. ಇಷ್ಟಕೊಂಡೆಲ್ಲ ತಂದೆ ನೋಡ್ರಿ. ಇವಾಗ ಒಂದೊಂದಾಗಿ ಎಲ್ಲ ಹಾಕಿಡತ್ತಾಳ. ಯಾವ ಬೆಳೆ ಗಿಡ್ಡಿ? ತೊಗರಿ ಬೇಳೆ. ತೊಗರಿ ಬೇಳೆ ಹಾಕಿದ್ಲ. ಸ್ವಲ್ಪ ಉಳಿದು ಯಾಕಂದ್ರೆ 1 kg ಮೇಲೆ ಅದಾವಲ್ಲ, ಅದ್ರ ಸಲುವಾಗಿನ ಗಿಡಿ ಕರೆಕ್ಟ್ 1 kg ಇರ್ಬೇಕು ನೋಡೋದು ಡಬ್ಬಿ. ಇವು ಹೆಸರು ಬೇಳೆ. ಹೆಸರು ಬೇಳೆ ಯಾವ ಬೇಳೆ ಇವ? ಹೇಳ ಕನ್ನಡದಾಗ. ಕನ್ನಡ ಒಳಗೆ ಬ್ಯಾಳಿ ಯಾವಾಗ ಗೊತ್ತಿಲ್ಲ ಹೆಣ್ಮಕ್ಳಿಗೆ. ಚೆನ್ನಾಗಿ ಬೇಳೆ ಆಮಲವ. ನೀ ಅಂತ
ಮಾಡೋದಿ ನಾನು ಅಡುಗೆ ಮಾಡ್ತೇನೆ. ಮತ್ತು ನನಗೆ ಹೇಳ್ತೀನಿ ಹಂಗೆ ಹೆಸರು ಇಡ್ತಾರು. ಗಮನ್ ಭಾಳ ಆಗ್ತೈತಿ. ಫ್ಯಾನ್ ಹಚ್ಚಿದ್ದು ಫ್ಯಾನ್ ಬಂದು ಯಾಕೆ ಅಂತಂದ್ರೆ ಮತ್ತೆಲ್ಲ ಸೌಂಡ್ ಬರ್ತೈತಿ. ಮತ್ತು ಇವು ಇಷ್ಟಿದ್ದು ಮತ್ತೆ ಇಳ್ತಾರೆ ಅಂದ್ರೆ ಮತ್ತೆ ಪುಟಾಣಿ ಮತ್ತು ಶೇಂಗಾ ತೊಗೋಬೇಕು ನಾವಿಂದ. ಅಂದ್ರೆ ಈಗ ಸದ್ಯಕ್ಕೆ ಏನಿಲ್ಲ. ಮತ್ತು ಆಮೇಲೆ ರವೆ ಅದು ತರಬೇಕಲ್ಲ, ರವೆ ಅದು ಹುರಿದು ಹಂಗೆ ಇಡಂಗೆ ಬರ್ತೈತೆ ಅಂದ್ರೆ ಚಲೋ ಆಕೈತೆ ಅಂತ. ಚೆನ್ನಾಗಿ ಬೆಳೆ ಬಂತು ನೋಡ್ರಿ. ಇಲ್ಲಿ ಬಂದು ನೋಡಿ ಶಿವನಂಗಿ ಬಿರಿಯಾನಿ. ಈಗ ಎಷ್ಟು ಕೆ ಜಿ ಐತಂದ್ರೆ ಇದು 1 kg ಐತೈತಿ. 1 kg ಆಗ್ತೈತಿ. ಇದಕ್ಕೆ ಯಾರಿ ಮಾಡ್ತೈತಿ ಡಿಮಾರ್ಟ್ದಾಗ ಏನು ಚಲೋ ಐತಪ್ಪ ಅಂತಂದ್ರೆ ವಾಪಸ್ ಸ್ವಚ್ಛ ಮಾಡೋಂಗಿರಂಗಿಲ್ಲ. ಎಲ್ಲ ಕ್ವಾಲಿಟಿ ಸ್ವಚ್ಛ ಕ್ವಾಲಿಟಿ ಇರ್ತದೆ. ಮತ್ತು ಹಳ್ಳದು ಏನು ಬಂದಿರೋದಿಲ್ಲ. ಹಳ್ಳ ಇರಂಗಿಲ್ಲ. ಆಮೇಲೆ ಕಟ್ಟಿಗತ್ತೆ ಅದು ಏನು ಬರಂಗಿಲ್ಲ. ಅದಕ್ಕಿಂತ ಇನ್ನೊಂದೇನು ಗೊತ್ತು, ಪ್ರೈಸ್ ಎಲ್ಲ ಕಡಿಮೆ ಇರುತ್ತೆ, ಚಲೋ ಕ್ವಾಲಿಟಿ ಸಿಗ್ತದೆ. ಪ್ರೈಸ್ ಕಮ್ಮಿ ಅನ್ನಂಗೇನು ಬರೀ 10 ರೂಪಾಯಿ 5 ರೂಪಾಯಿ ಅಷ್ಟೇ ಡಿಫ್ರೆನ್ಸ್ ಇರ್ತದೆ. ಅದು ಬಿಟ್ಟರೆ ಮತ್ತೆ ಜಾಸ್ತಿ ಏನು ಡಿಫ್ರೆನ್ಸ್ ಇರಂಗಿಲ್ಲ. ಇವಾಗ ಅಂಗಡಿಯಾಗ ತಂದ್ರೆ ಎಲ್ಲಾನು ಮಿಕ್ಸ್ ಆಗಿರ್ತೈತಿ, ಎಲ್ಲಾನು ಇದನ್ನ ಮಾಡಿರ್ತಾರೆ. ಸರಿ, ಎಲ್ಲ ಒಟ್ಟಿದ್ದೆಲ್ಲ ಎಲ್ಲ ಇದು ಮಾಡ್ಕೋತೀವಿ, ಜೋಡಿಸ್ಕೋತೀವಿ, ಆಮೇಲೆ ಸಿಗ್ತೇವೆ. ಸೊ ಗೈಸ್, ಚವಳಿಕಾಯಿ ಸುಲಿಯಾತೀನಿ ರೀ. ನಮ್ಮ ವ್ಲಾಗ್ಸ್, ನಮ್ಮ ಹಳೆಯ ವ್ಲಾಗ್ಸ್ ನೋಡ್ಕೊಂತ ಸುಲಿಯಾತೀನಿ. ಪ್ಲಾಸ್ಟಿಕ್ ಬಾಟಲ್ ಕುಡಿಯಂಗಿಲ್ಲ. ಬಿಸ್ಲರಿ ನಡೀತೈತಿ, ಪ್ಲಾಸ್ಟಿಕ್ ಬಾಟಲ್ ನಾವು ಕುಡಿಯಂಗಿಲ್ಲ. ಈಗ ನಮ್ಮ ಒಂದು ವಿಡಿಯೋ ಇಟ್ಟಿವಿ. ಈಗ ಸ್ವಲ್ಪ ಟೈಮ್ ಪಾಸ್ ಆಗಿದ್ವಿ. ಓಲ್ಡ್ ವಿಡಿಯೋಸ್ ಎಷ್ಟು ಚಲೋ ಚಲೋ ಅನ್ನಿಸ್ತಲ್ಲ ಅಂದ್ರೆ ಈಗ ನೋಡಾಕ ನಾವು ಊಟ ಗೀಟ ಎಲ್ಲ ಮಾಡ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಹೋಗುವಂತ ಐಡಿಯಾ ಐತಿ. ನಾನು ಮನೆ ಇರ್ಬೇಕಂತ ಐತಿ. ಅವನಿಲ್ಲ ನೋಡೋದಕ್ಕೆ ಏನು ಮಾಡ್ತಾನೆ ಏನಿಲ್ಲ. ಊಟ ಮಾಡಕ್ಕೆ ಕುಂತೀವ್ರಿ. ಟೈಮ್ 10 ಆಗೈತಿ. ಹಂಗೆ ನಮ್ದು ಗ್ಯಾಸ್ ಒಂದು ಖಾಲಿಗಿತ್ತ. ಗ್ಯಾಸ್ ಅಂದ್ರೆ ಸಿಲಿಂಡರ್ ಖಾಲಿಗಿತ್ತ. ಅದು ಸಲ ಏನೋ ಮತ್ತೆ ಬೇರೆ ತೊಗೊಂಡು ಹೋಗಿ ಇವಾಗ ಎಲ್ಲ ಗಿಡ್ಡಿ ಅಡುಗೆ ಎಲ್ಲ ಮಾಡಿದಾಳ. ಏನೇನು ಮಾಡಿದಾಳ ತೋರಿಸ್ತು ನೋಡ್ರಿ. ಯಾಕಂದ್ರೆ ನಿಂದು ತೋರಿಸ್ಲ ಒಂದಿದ್ದು ಹತ್ತೈತಿ. ಅಂದ್ರೆ ನಾಳೆ ಬೆಳಿಗ್ಗೆ ನಾಷ್ಟ ಕೊಡಿ ಮಾಡ್ಬೇಕಂತ ಹೇಳಿ ಒಂದು ಟ್ರಯಲ್ ಹೆಂಗೈತಿ ಟೇಸ್ಟ್ ಅಂತ ಹೇಳಿ ನೋಡಿನಿ. ಒಂದು ಸ್ವಲ್ಪ ಗ್ಯಾಸ್ ಅದು ಹೆಂಗಂದ್ರೆ ನೀವು ನೋಡಿದಿರಲ್ಲ, ಒಲಿ ಒಂದು ಸ್ವಲ್ಪ ದೊಡ್ಡದೈತಿ, ಆಮೇಲೆ ಉರಿ ಜಾಸ್ತಿ ಹಾಕಿದ್ರೆ ನಿಂಗೆ ಗೊತ್ತೈತಿ. ಬಟ್ ಇವನ್ ನೋಡ್ರಿ ಚಲೋ ಐತಿ. ಮತ್ತೊಂದು ತಿಂದೆವು. ಹೆಂಗಾಗಿತ್ತು ಟೇಸ್ಟ್? ಹೆಂಗಾಗಿತ್ತು ಟೇಸ್ಟ್ ಅಂತೂ ಮಸ್ತ್ ಆಗಿತ್ತ. ಮತ್ತು ಇನ್ನು ನಾಳೆ ಮಟ ನೆನ್ನೆ ಇಟ್ಟಿದ್ರೆ ಅದು ಉಬ್ಬತೈತಿ. ಉಬ್ಬಿದ್ರೆ ಎಲ್ಲ ಹೇಳ್ತೈತಿ. ಅದ್ರ ಜೊತೆ ಮಸಾಲೆ ಚೊಂತಿದ್ರೆ ಇನ್ನೂ ಮಸ್ತ್ ಆಗ್ತೈತಿ. ಮತ್ತು ಹಂಗೆ ಈಗ ಇಲ್ಲಿ ನೋಡ್ರಿ, ಗವಾರಿಕಾಯಿ ಬಾಜಿ, ಇಲ್ಲಿ ನೋಡ್ರಿ ಸೌಂತಿಕಾಯಿ ರೀ, ಇಲ್ಲಿ ನೋಡ್ರ ವಡ, ಅನ್ನ, ಮತ್ತು ಇಲ್ಲಿ ಸಾಂಬಾರು ಮಾಡಿದ ಅಷ್ಟ. ಇಬ್ರು ಪೂರ್ತಿಯಾಗ ಅಷ್ಟ ರೀ. ಊಟ ಮಾಡ್ಕೊಂತ ಟೇಸ್ಟ್ ಹೆಂಗೈತಿ ಹೇಳ್ತಾನೆ ಪಲ್ಯದ ಎಲ್ಲ. ಅರ್ಧೊಟ್ಟೊಳಗೆ ಗ್ಯಾಸ್ ಖಾಲಿ ಆಯ್ತು. ಅಷ್ಟೊತ್ತಲೆ ಹುರಿಯಾತಿನ್ನ ಎಲ್ಲಾನು ಖಾಲಿ ಆಯ್ತನ್ನ. ಮತ್ತು ಇವ್ ಹೊರಗೆ ಹೋಗಿದ್ದ, ಮನೆಗೆ ಹೋಗಿದ್ದಿ ಇವ್ರ ಮನೆಗೆ. ಅಷ್ಟೊತ್ತಲೆ ಮತ್ತು ಫೋನ್ ಹಚ್ಚೀನಿ, ಗ್ಯಾಸ್ ಖಾಲಿ ಆಗೈತಿ ಅಂಥೇಳಿ. ಮತ್ತು ಗ್ಯಾಸ್ ತೊಗೊಂಡು ಬಂದ. ಸಾರು ಹಾಕೊಲೆ, ನಂಗೆ ಲಕ್ಷ ಬರಲಿಲ್ಲ. ಹಾಕ್ಲಿ ಸರ್. ಈಗ ತಿನ್ನೋದು ಡಬ್ರಿಗೆ ತಿನ್ನೋದು ಅಂತ. ಟೇಸ್ಟ್ ದಿನ ಚಲೋನ ಇರ್ತದೆ, ಸೇಮ ಇರ್ತದೆ ಬಿಡ್ರಿ. ಬಟ್ ಚಲೋ ಮಾಡ್ತಾರೆ ಅಡುಗೆ ಪ್ರತಿಯೊಂದು. ಸೊ ಗೈಸ್, ಇವಾಗ ಊಟ ಮಾಡ್ತೇವ್ರಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗ್ತೈತಿ. ಇವತ್ತಿನ ದಿನ ಹಿಂಗಿತ್ತು ನಮ್ದು. ಆಮೇಲೆ ಕಂಟಿನ್ಯೂ ವ್ಲಾಗ್ ಬರ್ತೈತಿ. ಆ್ಯಂಡ್ ಕಂಟಿನ್ಯೂ ಬೆಳಿಗ್ಗೆ 8 ಗಂಟೆಗೆ ವ್ಲಾಗ್ಸ್ ಬಂದಿರ್ತೈತಿ. ಸೊ ಸಪೋರ್ಟ್ ಮಾಡಿರಿ ಗೈಸ್. ಆ್ಯಂಡ್ ಬಾಯ್. ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ, ಕಮೆಂಟ ಲೈಕ್ಸ್ ಕೂಡ ಮಾಡಿರಿ. ಆ್ಯಂಡ್ ಸಪೋರ್ಟ್ ಮಾಡತ್ತೀರಿ. ಆಮೇಲೆ ಭಾಳಷ್ಟು ಚೆನ್ನಾಗಿ ಕೇಳತ್ತೀರಿ, ರೆಂಟ್ ಹೌಸ, ಓನ್ ಹೌಸ, ಆಮೇಲೆ ಗುಡ್ ನ್ಯೂಸ್ ಯಾವಾಗ, ಏನು ಎತ್ತ, ಅದಕ್ಕೊಂದು ಪ್ರತಿಯೊಂದು ಡೇ ಬೈ ಡೇ ಎಲ್ಲಾನು ಹೇಳ್ಕೊಂತ ಹೋಗ್ತೀನಿ. ಸೊ ಇದು ಆ್ಯಕ್ಚುಲಿ ರೆಂಟೆಡ್ ಹೌಸ್ ರೀ, ಅಲ್ಲ ಬಾಡಿಗೆ ಮನೆ. ಹಾಂ ರೀ, ಅಡ್ರೆಸ್ಸು ಕೊಟ್ಬಿಡ್ತೇವೆ, ಬಂದುಬಿಡ್ರಿ. ಇವಾಗೆಲ್ಲ ಊಟ ಮಾಡಿ ತೆಗೆದಿಟ್ಟಿನಿ. ಸೂರ್ಯ ಕಸ ಹುಡುಕಿ ರೂಮ್ ಒಳಗೆ ಹಾಸಾಕತ್ತಾನ. ಹಾಸಿಗೆ ರೂಮ್ದಾಗ ಹಾಸಿಗೆ ಹಾಸತ್ತಾನು ಅನ್ನೋದು. ಮಾಡ್ತೇನೆ ಬಿಡ ಅಂತಂದ್ರೆ ಇರುವಾತು ಅನ್ನಕತ್ತಾನ.
ಮ್ಯಾಲ್ ಕೂತ ಜಾಸ್ತಿ ಇಲ್ಲ ಹಂಗೆ ಹಾಕ್ಬೇಡಪ್ಪಾಜಿ ಇದನ್ನ ತಳಗ್ ಹಾಕ ಕಡೆ ಉಲ್ಟಾ ಸೈಡ್ ಹಾಂ ನೀವು ಹಿಂಗೆ ಹೆಲ್ಪ್ ಮಾಡಿರಿ ಬೆಳಿಗ್ಗೆ ನಾವು ಕೆಲಸ ಮಾಡ್ತೀವಿ ಒಂದಿಟ್ಟು ನೀವು ಕೆಲಸ ಮಾಡಿ ಇದನ್ನು ಮಾಡಿರಿ ಚಲೋ ಅನಿಸ್ತೈತಿ